ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನೇನು ಸದ್ಯದರಲ್ಲಿ ಬಿಹಾರದಲ್ಲಿ ಒಂದು ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಈ ಒಂದು ಚುನಾವಣೆಯ ಒಂದು ಮುನ್ನೆಲೆಗೆ ಬರ್ತಿದ್ದಂತೆ ಒಂದು ಓಪನಿಂಗ್ ಪೋಲನ್ನು ಬಿಡುಗಡೆಗೊಳಿಸಿದೆ. ಹಾಗಾಗಿ ಈ ಓಪನಿಂಗ್ ಪೋಲಲ್ಲಿ ಬಿಜೆಪಿಗೆ ಒಂದು ಧರ್ಮ ಸಂಕಟ ಎದುರಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಆಶಾದಾಯಕ ಒಂದು ರಿಸಲ್ಟನ್ನು ಮತದಾರರು ಕೊಡುವ ಮುನ್ನ ಒಂದು ಧರ್ಮ ಸಂಕಟಕ್ಕೆ ಬಿಜೆಪಿ ಬಂದು ನಿಂತಿದೆ ಅಂತಲೇ ಹೇಳಲಾಗ್ತದೆ. ಹಾಗಾದರೆ ಬಿಜೆಪಿಗೆ ಎದುರಾಗಿರ್ತಕ್ಕಂಥ ಆ ಒಂದು ಧರ್ಮ ಸಂಕಟ ಏನು ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಿಹಾರದಲ್ಲಿ ಚುನಾವಣೆ ಹೊಸ್ತಲಲ್ಲಿ ಇರತಕ್ಕಂಥ ಬಿಹಾರದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಸಹ ಕ್ಷಿಪ್ರಗತಿಯಲ್ಲಿ ನಡೆಯುತ್ತಿವೆ. ಮುಂಬರುವ ನವೆಂಬರ್ ತಿಂಗಳಲ್ಲಿ ಚುನಾವಣೆ ನಡೆಯಬೇಕಿದೆ. ಹಾಲಿ ವಿಧಾನಸಭೆ ಅವಧಿಯಲ್ಲಿ ನವೆಂಬರ್ 16ಕ್ಕೆ ಸಹ ಮುಕ್ತಾಯಗೊಳ್ಳುತ್ತೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇನ್ನು ಬಿಹಾರದಲ್ಲಿ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರ ನೇತೃತ್ವದಲ್ಲಿ ವೋಟರ್ ಅಧಿಕಾರ ಯಾತ್ರೆ ನಡೆಯುತ್ತಿದೆ. ಇದಕ್ಕೆ ಜನಸ್ಪಂದನೆಯೂ ಸಹ ಉತ್ತಮವಾಗಿ ವ್ಯಕ್ತವಾಗುತ್ತಿದೆ. ಆದರೆ ಈಗ ಹೊರಬಿದ್ದಿರುವ ಸಮೀಕ್ಷೆಯಿಂದ ಪ್ರಕಾರ ವೋಟ್ ಚೋರ್ ಆರೋಪಕ್ಕೆ ಮತದಾರರು ಅಷ್ಟು ಸೊಪ್ಪು ಹಾಕಿಲ್ಲದಂತೆ ಸಹ ಕಾಣ್ತಾ ಇದೆ. ಇನ್ನು ಒಂದು ಕಡೆ NDA ಮೈತ್ರಿಕೂಟ ಅಧಿಕಾರವನ್ನು ಸಹ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿದೆ. ಅಧಿಕಾರಕ್ಕಾಗಿ ಈಗಿನಿಂದಲೇ ಬಿಜೆಪಿ JDU ಲೋಕ ಜನಶಕ್ತಿ ಪಾರ್ಟಿಯ ಸೀಟು ಹೊಂದಾಣಿಕೆಯ ಮಾತುಕತೆಯಲ್ಲಿ ಸಹ ತೊಡಗಿಸಿಕೊಂಡಿದೆ. ಇನ್ನೊಂದು ಕಡೆ ಸಹ ಮಹಾಗಠಬಂಧನ್ ಕೂಡ ಮತ್ತೆ ಬಿಹಾರದಲ್ಲಿ ಸರ್ಕಾರ ನಡೆಸಬೇಕು ಎನ್ನುವ ಛಲ ಹೊತ್ತು ಈ ಒಂದು ಚುನಾವಣೆ ಅಖಾಡಕ್ಕೆ ಧುಮುಕಿದೆ ಅಂತಲೂ ಸಹ. ಇನ್ನು ಟೈಮ್ಸ್ ನೌ ಮತ್ತು JBC ಜಂಟಿಯಾಗಿ ಸಮೀಕ್ಷೆಯೊಂದನ್ನು ಸಹ ನಡೆಸಿದೆ. ಸಮೀಕ್ಷೆಯ ಫಲಿತಾಂಶ ಆಶಾದಾಯಕವಾಗಿದ್ದರೂ ಬಿಜೆಪಿ ಇಲ್ಲಿ ತಲೆನೋವು ಹೆಚ್ಚಾಗಿದೆ. ಅದೇನೆಂದರೆ ಬಿಜೆಪಿಯ ಮಿತ್ರಪಕ್ಷವಾದ JDU ನಿರೀಕ್ಷಿತ ಪ್ರಮಾಣದಲ್ಲಿ ಸೀಟ್ ಗೆಲ್ಲಲು ಸಹ ಸಾಧ್ಯವಾಗದೇ ಇರುವುದು. ಬಿಹಾರದಲ್ಲಿ ಮತ್ತೆ NDA ಮೈತ್ರಿಕೂಟ ಅಧಿಕಾರವನ್ನು ಉಳಿಸಿಕೊಳ್ಳಲಿದೆ. ಅಂದರೆ ಮತ್ತೆ ಸಮ್ಮಿಶ್ರ ಸರ್ಕಾರ ನಡೆಸುವ ರಚನೆ ಸಾಧ್ಯತೆ ಇದೆ ಅಂತಂದು ಸಹ ಟೈಮ್ಸ್ ನೌ ಮತ್ತು ಈ ಪ್ರಕಾರ NDA ಮೈತ್ರಿಕೂಟಕ್ಕೆ 243 ಸೀಟುಗಳ ಪೈಕಿ 130 ಸ್ಥಾನಗಳನ್ನು ಗೆಲ್ಲಲಿದೆ. ಇನ್ನೊಂದು ಕಡೆ ತೇಜಸ್ವಿ ಯಾದವ್ ನೇತೃತ್ವ ಮಹಾಗಠಬಂಧನ್ 75 ಸ್ಥಾನಗಳಿಗೆ ಸೀಮಿತವಾಗಬಹುದು ಎಂತಂದು ಸಮೀಕ್ಷೆಯಲ್ಲಿ ಸಹ ಹೇಳಲಾಗಿದೆ. ಇನ್ನು ಸರಳ ಬಹುಮತಕ್ಕೆ 122 ಸ್ಥಾನಗಳನ್ನು ಸಹ ಗೆಲ್ಲಲಿದೆ. ಕಳೆದ ಬಾರಿ ಅಂದರೆ 2020ರ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ 74 ಸ್ಥಾನಗಳನ್ನು ಗೆದ್ದಿತ್ತು. ಸಮೀಕ್ಷೆಯ ಪ್ರಕಾರ ಈ ಬಾರಿ ಅದು 81 ಸೀಟುಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಆದರೆ ಕಳೆದ ಬಾರಿ 43 ಸ್ಥಾನ ಗೆದ್ದಿದ್ದ ನಿತೀಶ್ ಕುಮಾರ್ ಅವರ JDU ಈ ಬಾರಿ ಕೇವಲ 29 ಸೀಟುಗಳನ್ನು ಮಾತ್ರ ಗೆಲ್ಲಲಿದೆ ಎಂತಂದು ಸಮೀಕ್ಷೆಯಲ್ಲಿ ಹೇಳಲಾಗಿದೆ ಅಂತಲೂ ಸಹ ತಿಳಿಸಿದೆ. ಈ ಸಮೀಕ್ಷೆ ನಿಜವಾದ JDU ದುರ್ಬಲಗೊಳ್ಳುತ್ತದೆ ಸಾಗುತ್ತಿದೆ ಎನ್ನುವುದು ಸಕ್ಕೆ ಇದು ಉದಾಹರಣೆಯಾಗಬಲ್ಲದು ಅಂತಲೂ ಸಹ ಹೇಳಲಾಗಿದೆ. ಇನ್ನು ಕಳೆದ ಚುನಾವಣೆಯಲ್ಲಿ 75 ಸ್ಥಾನಗಳನ್ನು ಗೆಲ್ಲುವ ಮೂಲಕ RJD ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿತ್ತು. ಸಮೀಕ್ಷೆಯ ಪ್ರಕಾರ ತೇಜಸ್ವಿ ಯಾದವ್ ಅವರ ಪಾರ್ಟಿ 52 ಸ್ಥಾನಗಳನ್ನು ಗೆಲ್ಲಬಹುದು. ಇನ್ನು 19 ಸ್ಥಾನಗಳನ್ನು ಗೆದ್ದಿದ್ದ ಕಾಂಗ್ರೆಸ್ 10 ಸ್ಥಾನವನ್ನು ಸಹ ಗೆಲ್ಲಬಹುದು ಎಂತಂದು ಸಮೀಕ್ಷೆ ಹೇಳಲಾಗಿದೆ ಅಂತ ತಿಳಿದು ಬಂದಿದೆ. ಇನ್ನು ಪ್ರಶಾಂತ್ ಕಿಶೋರ್ ಅವರ ಜನ್-ಸೂರಜ್ ಪಾರ್ಟಿ 2, AIMAM 3, ಬಹುಜನ ಪಾರ್ಟಿ ಸಮಾಜ ಪಾರ್ಟಿ 1 ಸ್ಥಾನವನ್ನು ಗೆಲ್ಲಬಹುದು ಎಂತಂದು ಸಮೀಕ್ಷೆಯಲ್ಲಿ ಸಹ ಉಲ್ಲೇಖವಾಗಿದೆ. ಸೀಮಾಂಚಲ್ ಪ್ರದೇಶದಲ್ಲಿ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಿರುವುದರಿಂದ ಅದು OWC ಮತ್ತು ತೇಜಸ್ವಿ ಯಾದವ್ ಪಾರ್ಟಿಗೆ ಅನುಕೂಲವಾಗಬಹುದು ಎಂತಂದು ಸಹ ತಿಳಿದು ಬಂದಿದೆ. ಸಮೀಕ್ಷೆಯಲ್ಲಿ ಒಟ್ಟಾರೆಯಾಗಿ ಗಮನಿಸಬೇಕಾದ ಅಂಶವೇನೆಂದರೆ JDU ದುರ್ಬಲಗೊಳ್ಳುತ್ತಿರುವುದು ಒಂದು ಕಡೆ, ಇನ್ನೊಂದು ಕಡೆ ನಿತೀಶ್ ಕುಮಾರ್ ಅವರ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಉಳಿದಿಲ್ಲ. ಇದುವೇ ಬಿಜೆಪಿಗೆ ಆತಂಕಕ್ಕೆ ಕಾರಣವಾಗಿರುವುದು. ಇನ್ನು ಸಮೀಕ್ಷೆಯಲ್ಲಿ ಒಟ್ಟಾರೆಯಾಗಿ ಗಮನಿಸಬೇಕಾದ ಅಂಶವೇನೆಂದರೆ JDU ದುರ್ಬಲಗೊಳ್ಳುತ್ತಿರುವುದು ಒಂದು ಕಡೆ, ಇನ್ನೊಂದು ಕಡೆ ನಿತೀಶ್ ಕುಮಾರ್ ಅವರು ಜನಪ್ರಿಯ ಮುಖ್ಯಮಂತ್ರಿಯಾಗಿ ಉಳಿದಿಲ್ಲ. ಇದುವೇ ಬಿಜೆಪಿಗೆ ಆತಂಕಕ್ಕೆ ಕಾರಣವಾಗಿರುವುದು. ಯಾಕೆಂದರೆ ಪ್ರಸಕ್ತವೇ ಹೆಚ್ಚು ಸ್ಥಾನ ಗೆದ್ದಿದ್ದರೂ ಬಿಜೆಪಿ CM ಹುದ್ದೆಯ ತ್ಯಾಗವನ್ನು ಮಾಡಿತ್ತು. ಇನ್ನು ಈ ಬಾರಿ ಮತ್ತೆ ಸೀಟ್ ಕಮ್ಮಿ ಬಂದರೆ ಅವರನ್ನು CM ಅಭ್ಯರ್ಥಿ ಎಂದು ಗುರುತಿಸುವುದು ಬಿಜೆಪಿಗೆ ಒಂದು ಉಭಯ ಸಂಕಟವಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಒಂದು ಬಿಹಾರದ ಚುನಾವಣೆ ಎಷ್ಟರ ಮಟ್ಟಿಗೆ ಒಂದು ಜಿದ್ದಿನ ಕಣವಾಗಿದೆ ಅಂತಂದರೆ ಸಹ ಈ ಒಂದು ಸಮೀಕ್ಷೆಯಿಂದಲೇ ತಿಳಿದು ಬಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿ NDA ಮೈತ್ರಿಕೂಟ ಒಂದು ಬಹುಮತವೇ ಬಂದರೆ ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಸಹ ಒಂದು ಕುತೂಹಲಕ್ಕೆ ಕಾರಣವಾಗಿದೆ ವೀಕ್ಷಕರೇ. ಹಾಗಾಗಿ ಬಿಹಾರದಲ್ಲಿ ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.